ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಗಲ್ ಸ್ಟೆಪ್ ಡಿಸೈನ್ ತೋರಿಸ್ತಾ ಇದ್ದೀನಿ. ವಿತಿನ್ 1 ಅವರ್ ಒಳಗೆ ಫಾಸ್ಟಾಗಿ ಕಂಪ್ಲೀಟ್ ಮಾಡಿಬಿಡ್ಬೋದು. ತುಂಬ ಈಸಿ ಇದೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಕಲರ್ ಕಾಂಬಿನೇಷನ್ ನೋಡಿ, ಗ್ರೀನ್ ಮತ್ತು ಪರ್ಪಲ್ ಬ್ಲೂ ಟೈಪ್ ಇದೆ, ಪರ್ಪಲ್ ಕಲರು. ಸೊ ಆ್ಯಸ್ ಯೂಶುವಲ್ ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ. 6 ದಾರ ತೊಗೊಂಡು ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದೇ ಸಿಂಗಲ್ ಕ್ರೋಶೆ ಮಾಡೋಣ. 1 or 2 ಟೈಮ್ಸ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಅಲ್ಲಿಂದ 4 ಅಥವಾ 5 ಚೈನ್ ಕುಚ್ಚು ಕಟ್ಟಕ್ಕೆ 4ರಿಂದ 5 ಚೈನ್ ಹಾಕ್ಕೊಳ್ಳೋಣ. ಸೊ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಫ್ರೆಂಡ್ಸ್, ಅಲ್ಲಿಂದ 2 ಚೈನ್ಸ್ ಹಾಕ್ಕೋತೀನಿ. ಇವಾಗ 2 ಚೈನ್ ಹಾಕ್ಕೊಳ್ಳೋಣ. ಸೊ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಸ್ಲ್ಯಾಂಟಾಗಿ ಇಟ್ಕೊಳ್ಳಿ. ಒಂದು ಟ್ರಯಾಂಗಲ್ ಶೇಪ್ ಥರ ಕಾಣಬೇಕು. ಅದು ಎಲ್ಲಿಗೆ ಕಾಣುತ್ತೆ ಅಲ್ಲಿ ಕರೆಕ್ಟಾಗಿ ಒಂದು ಸ್ವಲ್ಪ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಆಗುತ್ತೆ. 2 ಚೈನ್ ಹಾಕಿ 1 ಡಬಲ್ ಕ್ರೋಶೆ ಹಾಕಿದ್ದೀನಿ. ಸೊ 2 ಚೈನ್ ಹಾಕಿ 1 ಡಬಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿ 3 ಬೀಡ್ಸ್ ತೊಗೋಬೇಕು ಫ್ರೆಂಡ್ಸ್. ಸ್ಮಾಲ್ ಸೈಜು 3 mm ಸ್ಮಾಲ್ ಸೈಜ್ 3 ಬೀಡ್ಸ್ ತೊಗೋತೀನಿ. ಸೊ 3 ಬೀಡನ್ನ ಒಟ್ಟಿಗೆ ತೊಗೊಂಡು ನೀಡಲ್ಗೆ ಈ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿ, ಸೊ ಈ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಬಿಟ್ಟು ಎಲ್ಲ ದಾರ ಸೇರಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡೋಣ ಇವಾಗ. ಸೊ ಅದು ಸೆಂಟರ್ ಬೀಡನ್ನ ಸ್ವಲ್ಪ ಪುಷ್ ಮಾಡಿ ಲಾಕ್ ಮಾಡಿದ ತಕ್ಷಣ ಅದು ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ನಮಗೆ. ಸೊ ಟ್ರಯಾಂಗಲ್ ಶೇಪಲ್ಲಿ ಬಂದು ಫ್ರೆಂಡ್ಸ್, ಅಲ್ಲೇ ಅಂದರೆ ಪಾಯಿಂಟ್ ಇರುತ್ತಲ್ಲ ಕಂಬದ ಮೇಲೆ ಮತ್ತು ಇದು ಸೆಂಟರಲ್ಲಿ, ಅಲ್ಲಿ ಥ್ರೆಡ್ ಒಳಗಡೆಗೆ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿ ಸೆಂಟರಲ್ಲಿ ಕಂಬದ ಮೇಲ್ಗಡೆ ಥ್ರೆಡ್ ಒಳಗಡೆ ಹಾಕಿ ದಾರನ ತೊಗೊಂಡು ಬಂದು ಜಸ್ಟ್ ಲಾಕ್ ಥರ ಆಗಬೇಕು. ಈ ಟ್ರಯಾಂಗಲ್ ಶೇಪ್ ಹಾಗೆ ಕೂತ್ಕೋಬೇಕಲ್ಲ, ಜಸ್ಟ್ ಒಂದು ಲಾಕ್ ಥರ ಅಲ್ಲೊಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಮತ್ತು 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಈ ಕಂಬದ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ 1 ಮಾಡಿಕೊಂಡು ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ಕಂಬ ಏನಿದೆ ಒಂದು ಸ್ವಲ್ಪ ಲೆಂತಿಯಾಗಿ ತೊಗೊಂಡ್ರೆ ಜಾಸ್ತಿ ಕಂಬ ಇಡ್ಸುತ್ತೆ ಫ್ರೆಂಡ್ಸ್. ನಾನು ಮೀಡಿಯಮ್ ಲೆಂತ್ ತೊಗೊಂಡಿದ್ದೀನಿ ಅಲ್ಲ, ಕರೆಕ್ಟಾಗಿ 6 ಕಂಬ ಹಾಕ್ಕೊಳ್ತೀನಿ ಅಷ್ಟೇ. 6 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಸ್ಲ್ಯಾಂಟಿಂಗ್ ಆರ್ಚ್ ಫ್ರೆಂಡ್ಸ್. ಸ್ಲ್ಯಾಂಟಿಂಗ್ ಆರ್ಚಿಗೆ ಸ್ಟಾರ್ಟಿಂಗ್ ಬೀಡ್ ಯೂಸ್ ಮಾಡ್ತೀರಾ 2 ಚೈನ್ ಹಾಕಿದ್ದೀನಿ ಆ್ಯಂಡ್ 3 ಬೀಡ್ಸ್ನ ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಫಿನಿಶ್ ಆದಾಗ. ನೋಡಿ ಈ ಥರ ಕಾಣಿಸುತ್ತೆ ಸ್ಲ್ಯಾಂಟಿಂಗ್ ಆರ್ಚಿಗೆ ಸೈಡಿಗೆ. 6 ಕಂಬಗಳಾದ ತಕ್ಷಣ ಡೈರೆಕ್ಟಾಗಿ ಸಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ಮೇಲೆ ಅಗೇನ್ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ ಅದು ಕೂಡ ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 2 ದಾರ 1. ತುಂಬ ಗ್ಯಾಪು ತೊಗೋಬಾರ್ದು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸೋದಿಲ್ಲ. ಸ್ವಲ್ಪ ಗ್ಯಾಪಲ್ಲೇ ಕಂಬ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು 3 ಬೀಡ್ಸ್ನ ಹಾಕೋಣ. 3 ಬೀಡ್ನು ಒಂದೇ ಸತಿನ ಇನ್ಸರ್ಟ್ ಮಾಡಬೇಕು. ಒಂದು ಸತಿಗೆ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮತ್ತು ಸೆಂಟರ್ ಬೀಡು ಮೇಲೆ ಬರೋ ಒಂದು ಸ್ವಲ್ಪ ಪುಷ್ ಮಾಡಿ ಸೆಂಟರ್ ಬೀಡನ್ನ, ಆವಾಗ ಮೇಲೆ ಬರುತ್ತೆ. ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗುತ್ತೆ ನಮಗೆ. ಅಲ್ಲೇ ಇರೋವಂಥ ಕಂಬನೂ ಮತ್ತು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಸೆಂಟರಲ್ಲೇ ಸ್ವಲ್ಪ ಥ್ರೆಡ್ಡಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸ್ವಲ್ಪ ಟೈಟ್ ಇರುತ್ತೆ ಫ್ರೆಂಡ್ಸ್. ಈ ಕಂಬದ ಮೇಲ್ಗಡೆ ಇರೋವಂಥ ಹೋಲ್ ಗ್ಯಾಪಿಗೆ ಒಂದು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡಿಕೊಂಡು 1 ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ ಕಂಬದ ಕೆಳಗಡೆ ಅಂದರೆ ಸೆಂಟರಲ್ಲಿ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರನ ತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಫಿಲ್ ಮಾಡ್ಕೋತಾ ಹೋಗೋಣ. 6 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 6 ಕಂಬಗಳನ್ನ ಈ ಕಂಬಕ್ಕೆ ಫಿಲ್ ಮಾಡ್ಕೋತೀನಿ. ಸೊ 6 ಕಂಬಗಳನ್ನ ಫಿಲ್ ಮಾಡ್ಕೋಬೇಕು ಇಲ್ಲಿ. ಸೊ 6 ಡಬಲ್ ಕ್ರೋಶೆ ಮಾಡಿಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ.
ಇಲ್ಲಿಗೆ ಬರುತ್ತೆ, ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಇವಾಗ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ ಸ್ಲ್ಯಾಂಟಾಗೆ ಕಂಬನ ಹಾಕ್ಕೊಂಡು ಹೋಗೋಣ. ಸೊ ಇಲ್ಲೂ ಕೂಡ 3 ಬೀಡ್ಸ್ ಹಾಕಿಬಿಟ್ಟು ಸೆಂಟರಲ್ಲಿ ಲಾಕ್ ಮಾಡಬೇಕು ಮತ್ತು ಡಬಲ್ ಕ್ರೋಶನ ಫಿಲ್ ಮಾಡ್ಕೋತಾ ಹೋಗಬೇಕು. ಡಿಸೈನ್ ಇಷ್ಟ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ವಿತೌಟ್ ಕುಚ್ಚು ಕೂಡ ನಾವು ಜಸ್ಟ್ ಇದೇ ಥರ ಬಾರ್ಡರ್ ಥರ ಯೂಸ್ ಮಾಡ್ಕೋಬೋದು ವಿತೌಟ್ ಕುಚ್ಚು ಹಾಕಿ, ಇಲ್ಲಾಂದರೆ ಕುಚ್ಚಿಗೆ ಪ್ಲೇಸ್ ಮಾಡಿಕೊಂಡು ಕುಚ್ಚು ಕಟ್ಕೋಬೋದು. ಇದು ಕುಚ್ಚಿಗೂ ಒಂದು ರಿಂಗ್ ಯೂಸ್ ಮಾಡಿ ಕಟ್ಟಿದ್ದೀನಿ, ಚೆನ್ನಾಗಿ ಸೂಟ್ ಆಗ್ತಾಯಿತ್ತು ಆ್ಯಕ್ಚುಲಿ ಈ ಡಿಸೈನ್ಗೆ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. 1 ಚೈನ್ ಹಾಕಿ ಕಂಬನ ಸ್ಟಾರ್ಟ್ ಮಾಡ್ಕೊಂಡು 6 ಕಂಬ ಫ್ರೆಂಡ್ಸ್, 6 ಡಬಲ್ ಕ್ರೋಶೆ ಅಷ್ಟೇ. ನೋಡ್ಬೋದು ಎಷ್ಟು ಈಸಿಯಾಗಿ ಫಾಸ್ಟಾಗಿ ಹಾಕ್ಕೊಂಡು ಹೋಗ್ಬೋದು. 1 ಅವರ್ ಸಾಕು ಈ ಡಿಸೈನ್ಗೆ. ಸೊ 3 ಬೀಡ್ಸ್ನ ಟ್ರಯಾಂಗಲ್ ಶೇಪಲ್ಲಿ ಹಾಕೋದಷ್ಟೇ. ಇಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಮತ್ತು 4 ಚೈನ್ ಹಾಕಿ ಇಲ್ಲಿ ಕೂಡ 2 ಸಿಂಗಲ್ ಕ್ರೋಶೆ ಮಾಡಿ ನೆಕ್ಸ್ಟ್ 2 ಚೈನ್ ಸ್ಟಾರ್ಟ್ ಮಾಡ್ಕೋತೀನಿ ಇವಾಗ. ಅಂದರೆ ನೆಕ್ಸ್ಟ್ 3 ಸ್ಲ್ಯಾಂಟಿಂಗ್ ಆರ್ಚಿಗೆ 1 ಕುಚ್ಚು ಥರ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಬೇಕಂದರೆ 2 ಸ್ಲ್ಯಾಂಟ್ ಆರ್ಚಿಗೆ 1 ಕುಚ್ಚು ಕೂಡ ಮಾಡ್ಕೋಬೋದು, ಇಲ್ಲ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು ಆರ್ಚ್ನ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ತುಂಬ ಈಸಿಯಾಗಿ ಹಾಕ್ಕೋಬೋದು. ಇದು ವಿತ್ ಕುಚ್ಚು ವಿತೌಟ್ ಕುಚ್ಚು ಎರಡನ್ನೂ ಮಾಡ್ಕೋಬೋದು. ಸೊ 3 ಬೀಡ್ಸ್ ಹಾಕೋದೆ ಒಂದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ಜಸ್ಟ್ ಒಂದು ಐಡಿಯಾಗೋಸ್ಕರ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಸೆಂಟ್ರಲ್ಲಿ ಕಂಬದ ಹತ್ರ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಲಾಕ್ ಮಾಡಿ 1 ಚೈನ್ ಹಾಕೋದಷ್ಟೇ. ಸೊ 1 ಚೈನ್ ಹಾಕಿ ಹಾಗೆ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ನೀವು ನೋಡ್ತಾ ಇರ್ಬೋದು, ಜಸ್ಟ್ ಒಂದು 5-6 ಮಿನಿಟ್ಸಲ್ಲೇ ಒಂದಷ್ಟು ಲೆಂತ್ ನಾವು ಹಾಕಿಬಿಟ್ವಿ ಸ್ಯಾರಿಗೆ. ಸೊ ಆ ಥರ ತುಂಬ ಈಸಿಯಾಗಿ ಫಾಸ್ಟಾಗಿ ಹಾಕ್ಬಿಡ್ಬೋದು. ಜಸ್ಟ್ 1 ಅವರ್ ಹಿಡಿಯುತ್ತೆ ಅಷ್ಟೇ ಇದು. ಸೊ ಫಾಸ್ಟಾಗಿ ಹಾಕೋ 1 ಅವರ್ ಒಳಗಡೆ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನು. ಅಲ್ಲಲ್ಲಿ ಕುಚ್ಚು ಕಟ್ಟಿದ್ದೀನಿ, ಕುಚ್ಚಿಗೆ ಒಂದೊಂದು ರಿಂಗ್ ಆ್ಯಡ್ ಮಾಡಿ ಕೂಡ ಕಟ್ಟಿದ್ದೀನಿ, ತೋರಿಸ್ತೇನೆ. ಸೊ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ಸ್ಲ್ಯಾಂಟಿಂಗ್ ಆರ್ಚು 3 ಬೀಡ್ಸು ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ಇದಕ್ಕೆ ಕುಚ್ಚು ಫ್ರೆಂಡ್ಸ್ 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಬಟ್ ಒಂದು ರಿಂಗನ್ನ ಇಟ್ಬಿಟ್ಟು, ಅಂದರೆ ಕುಚ್ಚು ಕಟ್ಟಬೇಕಾದ್ರೆ ನಾವೆಲ್ಲಿ ಟೈ ಮಾಡ್ತೀವಿ ಅದರೊಳಗಡೆ ಒಂದು ರಿಂಗನ್ನ ಸೇರಿಸ್ಬಿಟ್ಟು ಈ ರೀತಿ ಮೇಲೆ ಇಟ್ಕೊಂಡು ನಾರ್ಮಲ್ ಟೈ ಮಾಡೋದು, ರಿಂಗನ್ನು ಮೇಲೆ ಮಾಡಿ ಜಸ್ಟ್ ಈ ಥರ ಕುಚ್ಚು ಕಟ್ಟಿದ್ದೀನಿ. ಇಲ್ಲಾಂದರೆ ನಾರ್ಮಲ್ ಕುಚ್ಚು ಕಟ್ಬೋದು. ಒಂದು ಸ್ವಲ್ಪ ಸ್ಪೆಷಲ್ ಕಾಣಲಿ ಅಂದ್ಬಿಟ್ಟು ಈ ಥರ ಹಾಕಿ ರಿಂಗ್ ಹಾಕಿ ಕಟ್ಟಿರೋದು. ಸೊ ಈ ಡಿಸೈನ್ಗೆ ಏನೋ ಮ್ಯಾಚ್ ಆಗ್ತಾಯಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹಾಗೆ ಹಾಕಿರೋದು. ಸೊ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಟ್ರೈ ಮಾಡಿ. ತುಂಬ ಬೇಗ ಆಗುತ್ತೆ, 1 ಅವರ್ ಒಳಗಡೆ ಆಗೋಗುತ್ತೆ. ಕುಚ್ಚು ಒಂದು ಸ್ವಲ್ಪ ಹಾಕಬೇಕಷ್ಟೇ, ಜಾಸ್ತಿ ಕುಚ್ಚು ಕೂಡ ಇಡಿಸಲ್ಲ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 300-350 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಈ ಕುಚ್ಚಿಗೆ ರಿಂಗ್ಸ್ ಎಲ್ಲ ಹಾಕಿದ್ದೀವಲ್ಲ 350 ಅಬೋ ಚಾರ್ಜ್ ಮಾಡ್ತೀವಿ. ಇಲ್ಲಾಂದರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.